ಎಷ್ಟು ಸರ್ ನಮ್ಮನ್ನಾಗಲೇ 15 ವರ್ಷ ಆಯಿತು, ಬಟ್ ಈ ಜಾಗಕ್ಕೆ ಇನ್ನೂ ಅದೊಂದು ನ್ಯಾಯನ ಸಿಕ್ಕಿಲ್ಲ. ಸೊ ಅಭಿಮಾನಿಗೆ ಎಷ್ಟು ನೋವಿದೆ ಸರ್ ಆ ವಿಚಾರವಾಗಿ? ಸರ್ ನಮ್ಮ ಹೆಸರು ಕ್ಯಾಪ್ಟನ್ ನಾರಾಯಣ್ ಸಿ ಗೌಡ ಅಂತ. ನಮ್ಮ ಪ್ರಾಪರ್ ಚನ್ನಪಟ್ಟಣ ಇರೋ ಅರಣ್ಯ ಪೊಲಿಟಿಷನ್ ಬ್ಯಾಕ್ ಸೈಡು. ನಾವು ಸುಮಾರು 45 ವರ್ಷದ ವಿಷ್ಣು ಅಭಿಮಾನಿಗಳು. ನಾವು 15 ವರ್ಷದಿಂದ ಬರ್ತಾಯಿದ್ವಿ. ನಾವು ನಮಗೆ ಇಲ್ಲಿ ಒಂದು ನೆಮ್ಮದಿ ಅನ್ನೋದಿಲ್ಲ. ಒಂದು ಪೂಜೆ ಮಾಡೋಕ್ಕಾಗಲಿ, ಒಂದು ಹೂನಾರ ಆಗೋಕ್ಕಾಗಲಿ ನೆಮ್ಮದಿ ಇಲ್ಲ. ಕಣ್ಣೀರಿಗೆ ಕೈ ತೊಳ್ಕೊಂಡು ಹೋಗ್ತಾ ಇದ್ದೀವಿ. ಅನುದಾನ ರಕ್ತದಾನ ಎಲ್ಲ ಆಚೆ ಮಡಗಿದ್ದಾರೆ. ಲಾಸ್ಟ್ ಟೈಮು ನಮ್ಮ ಪೊಲೀಸ್ ಸೆಂಟ್ರು ಜೈಲಿಗೆ ಕೈದು ಬಿಟ್ಟರು ನಮ್ಮ ನೋಡೋಕ್ಕೆ ವಿಷ್ಣುವರ್ಧನ್ ಅವರ. ಅಷ್ಟು ನೋವಾಯ್ತದೆ ಸರ್. ಸರ್ಕಾರ ಯಡಿಯೂರಪ್ಪ ಸರ್ಕಾರ ತಂದು 2 ಎಕರೆ ಸಾಂಕ್ಷನ್ ಮಾಡಿ ತಂದು ಆಗ್ತಿಲ್ಲ, ಏನು ಮಾಡೋಕ್ಕಾಗಿಲ್ಲ. ಸರ್ಕಾರ ಆಗ್ತು, ಚಿತ್ರರಂಗದಲ್ಲೆಲ್ಲ ಬಂದು ಆಗ್ತಾರೆ ಕೆಲವು ಗಣ್ಯ ವ್ಯಕ್ತಿಗಳು. ಅವ್ರ ದೇವ್ರು ಚೆನ್ನಾಗಿ ಮಡಗಲಿ. ನಾನು ಲಾಸ್ಟ್ಗೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ವಿಷ್ಣು ಅವರ ಅಪ್ಪಾಜಿ ಅಭಿನ ಮೇಲೆ ಕೈಲಾಗ್ದವ್ರು ಯಾರೂ ಅಲ್ಲ. ಬಾಲಣ್ಣ ಕುಟುಂಬದವರು, ಬಾಲಣ್ಣನ ಮಕ್ಕಳಿಗೆ ಬಾಲಣ್ಣನ ಕುಟುಂಬದವರು, ಬಾಲಣ್ಣವರು ಮಾನವೀಯತೆ ಸಂಸ್ಕಾರವನ್ನು ಕಲಿಸ್ಕೊಟ್ಟಿದ್ರೆ, ಅವ್ರು ನಿಜ ಒಳ್ಳೆ ತಂದೆ ತಾಯಿ ಹುಟ್ಟಿದ್ರೆ ನಾಳೆ ಬೆಳಗ್ಗೆ ಎಷ್ಟು ಕೋಟಿ ಅಂತ ಫಿಕ್ಸ್ ಮಾಡಲಿ. ನಮಗೆ ಭಿಕ್ಷಾ ಬೇಡಿ. ಅಭಿಮಾನಿಗಳು ನಾವೇನು ಅಂತ ತೋರಿಸ್ತೀವಿ. ಕೋಟಿ ಕೋಟಿ ಲಕ್ಷ ಲಕ್ಷ ಕೊಡು ಜನ ಇದ್ದಾರೆ. ಕಿಚ್ಚ ಸುದೀಪ್ 5 ಕೋಟಿ ಕೇಳಿದ್ದಾರೆ. ಕೆ ಮಂಜು ಅಡಿ ಲೆಕ್ಕ ಕೇಳಿದ್ದಾರೆ. ಅಭಿಮಾನಿಗಳು ಸಾವಿರ ಲಕ್ಷ ಕೊಟ್ಟಿದ್ದಾರೆ. ನಾವು ಕೈಲಾಗ್ದೇವಲ್ಲ. ನಾವು ಕೈಲಾಗ್ದಿರೋ ಇಲ್ಲಿ ಬಂದು ತಲೆ ಬಳಸ್ಕೊಂಡು ಮಂಡಿಯವ್ರಿಗೆಲ್ಲ ಕುತ್ಕೊಬಿಡ್ತೀವಿ. ನಾನು ಒಂದು ಹೇಳ್ತೀನಿ, ಕೊರೋನಾ ಬಂದು ಎಷ್ಟೋ ಕೋಟ್ಯಾಂತರ ಜನ ಸತ್ತೋಗ್ಬಿಟ್ರು. ಇವು ಬಾಲಣ್ಣ ಕುಟುಂಬದವರು ಹೊರಗಡೆ ಹೋಗಿ ಆಕ್ಸಿಡೆಂಟ್ ಆಗಿ ಹೆಣಗಳು ಕೈ ಸಿಕ್ಕಲ್ಲ. ವಿಷ್ಣು ಅಪ್ಪಾಜಿ ಅವರು ಅಭಿಮಾನಿಗಳು ಸಾಕಾಗಿದ್ದು. ವಿಷ್ಣು ಅಪ್ಪಾಜಿ ಅವರು ಯಾರಿಗೂ ನೋವು ಕೊಟ್ಟಿಲ್ಲ. ಲಕ್ಷಾಂತರ ಜನಕ್ಕೆ ವಿದ್ಯಾಭ್ಯಾಸ ಸಹಾಯ ಮಾಡಿದ್ದಾರೆ, ಅನಾಥಾಶ್ರಮ ಕಟ್ಸ್ಕೊಟ್ಟಿದ್ದಾರೆ, ಅನುದಾನ ಮಾಡಿದ್ದಾರೆ, ಅಂಗವಿಗೂ ಸಹಾಯ ಮಾಡಿದ್ದಾರೆ, ಆಟ ಪ್ರಸಾರ ಮಾಡಿಸಿ ಓದಿಸಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ. ಯಾರು ಒಬ್ರಿಗೂ ಹೇಳ್ಕೊಂಡಿಲ್ಲ. ಈಗಿನ ಜನ ಒಂದು ನಾಯಿ ಮರಿಗೊಂದು ಬಿಸ್ಕೆಟ್ ಯಾರಿಗೊಂದು ಇಡೀ ಅನ್ನ ಕೊಟ್ಟರೆ ಪೇಪರ್ಗೆ ಹಾಕ್ಸ್ಬಿಡ್ತಾರೆ. ಆದರೆ ಆ ದೇವರು ಯಾರಿಗೂ ಹೇಳ್ಕೊಟ್ಟಿಲ್ಲ. ಅಷ್ಟು ನೋವು ಕೊಟ್ಟರು ಎಳೆ ಮಗು ಥರ ನೋವು ಅನುಭವಿಸ್ಕೊಂಡೇ ಬಂದರು. ಇಲ್ಲಿ 15 ವರ್ಷ ಆದ್ರೆ ಇಷ್ಟು ನೋವು ಕೊಡ್ತಾವ್ರಿಂದ ಸರ್. ನಮ್ಗೆ ಎಷ್ಟು ನೋವು ಸರ್. ಒಂದು ಹೂನಾರ ಹಾಕೋಕೆ ಬಿಟ್ಟಿಲ್ಲ, ಒಂದು ಪೂಜೆ ಮಾಡೋಕೆ ಬಿಟ್ಟಿಲ್ಲ. ಗೇಟ್ ಹಾಕಿ ಆಚ ಕಡೆ ಗೇಟ್ ಆಚ ಕಡೆ ಕೈ ಮುಖಂಗೆ ಮಾಡಾರೆ ನೋಡಿ. ಅನುದಾನ ರಕ್ತನ ಆಚ ಕಡೆ ಮಡಗಿದ್ದಾರೆ. ವಿಷ್ಣು ಅಪ್ಪಾಜಿಯವ್ರು ಯಾರು ಕೆಟ್ಟದ್ದು ಮಾಡಲಿಲ್ಲ. ವಿಷ್ಣು ಅಭಿಮಾನಿಗಳು ಕೈಲಾಗ ಕೂತಿಲ್ಲ. ಇಲ್ಲಿ ರಕ್ತದ ಕೋಡಿ ಹರಿತದೆ. ಬಾಲಕೃಷ್ಣ ಮಕ್ಕಳಿಗೆ ಒಂದೇ ಮೊಮ್ಮಕ್ಕಳನ್ನ ಹೇಳಿಕ್ಕೆ ಇಷ್ಟಪಡ್ತೀವಿ. ಇಷ್ಟು ಕೋಟಿ ಅಂತ ಫಿಕ್ಸ್ ಮಾಡಿ ನಾಳೆ ಬೆಳಗ್ಗೆ ಮಾಧ್ಯಮ ಮುಂದೆ ಹೇಳಿ ನಾವು ಸಂತೋಷ ಪಡ್ತೀವಿ. ನಾವು ತಗೊಂಡಿಲ್ಲ ಅಂದರೆ ನಾವು ತಲೆ ಬಳಸ್ಕೊಂಡು ಜಾಗ ಬರದೇ ಬಿಟ್ಬಿಡ್ತೀವಿ. ವಿಷ್ಣು ಮಹಾರಾಜ್ಗೆ, ವಿಷ್ಣು ಮಹಾರಾಜ್ಗೆ, ವಿಷ್ಣು ಮಹಾರಾಜ್ಗೆ. ಅದಕ್ಕೆ ಸರ್ ಅದು ಇಲ್ಲಿ ಕೆಲವು 3-4 ಸಂಘಟನೆಯವ್ರನ್ನ ಅಷ್ಟೇ ತಂದಿದ್ದಾರೆ. ವೀರಕತ್ರ ಶ್ರೀನಿವಾಸ ರಾಜೇಗೌಡ ಲೋಕೇಶ್ಕೊಂಡು ಒಳಗಡೆ ಬಿಡಬಾರ್ದು ಅಂತ ಅವರು ಹೋರಾಟ ಮಾಡ್ತಾರೆ ಅಂತ. ವಿಷ್ಣು ಅಪ್ಪಾಜಿ ಅವರು ಏನು ಹೋರಾಟ ಮಾಡಲಿಲ್ಲ. ಅಭಿಮಾನಿಗಳೇ ಹೋರಾಟ. ಅವ್ರಿಗೆ ಹೃದಯದಲ್ಲಿ ವಿಷ್ಣು ಶಾಶ್ವತವಾಗಿದ್ದಾರೆ. ಅವ್ರು ನಿಜವಾಗ್ಲೂ ಇನ್ನೂ ಮತ್ತೊಮ್ಮೆ ಹೇಳ್ತೀನಿ, ನಾನು ಪದೇ ಹೇಳ್ತೀನಿ, ಸರ್ಕಾರ ಕಚಡ ಸರ್ಕಾರ, ಯಾವ ಸರ್ಕಾರ ಬಂದು ಏನು ಮಾಡೋಕ್ಕಾಗಿಲ್ಲ. ಅವರು ಕೈ ಬೆಳೆದ್ರು ಕುತ್ಕೊಬಿಟ್ರು. ಈ ಪುಣ್ಯ ಭೂಮಿ ಹೊಡೆದಾಕ್ತೀವಿ, ಎತ್ತು ಬಿಡ್ತೀವಿ, ಸ್ಥಳಾಂತರ ಮಾಡ್ತೀವಿ ಅಂತವ್ರೆ. ಇದ್ರ ಮೇಲೆ ಕೈ ಇಕ್ಬಿಟ್ರೆ ಯಾವ ಸರ್ಕಾರನೂ ಒಪ್ಪಲ್ಲ, ಯಾವ ಅಭಿಮಾನಿ ಒಪ್ಪಲ್ಲ. ಈ ಬಾಲಕೃಷ್ಣ ಮೊಮ್ಮಕ್ಕಳಿಗೆ ಭೂಮಿ ಮೇಲೆ ಮಡಗಲ್ಲ ನಾವು, ಖಂಡಿತವಾಗ್ಲೂ. ಹೇಳಿ ಸರ್, ಹೇಳಿ ಸರ್. ಮೈಸೂರಲ್ಲ ಸರ್, ಹೊರಡಲ್ಲಿ ಸ್ಮಾರಕ ಮಾಡಲಿ ಸಂತೋಷ, ನಾವು ಅಲ್ಲೂ ಹೋಗ್ತೀವಿ. ಇದು ಅಂತ್ಯ ಸಂತರ ಜಾಗ, ಪುಣ್ಯ ಭೂಮಿ. ಧರ್ಮಸ್ಥಳ, ತಿರುಪತಿ, ಶಿರಡಿ ಹೇಗಿದೆ ಅಲ್ಲಿದೆ. ಬೆಂಗಳೂರಲ್ಲೂ ತಿರುಪತಿ ಮಾಡಿ ಶಿರಡಿ ಮಾಡಿದ್ದಾರೆ, ಎಲ್ಲ ಕೈ ಮುಗಿದ್ದಾರೆ. ಇದು ಅವರು ಅಂತ್ಯ ಸಂತರ ಜಾಗ. ಇದು ಹೊಡೆದಾಗ್ತೀನಿ ಅಂದರೆ ಯಾವ ಪ್ರಪಂಚನೂ ಒಪ್ಪಲ್ಲ, ಯಾವ ದೇಶನೂ ಒಪ್ಪಲ್ಲ, ಯಾವ ಮನುಷ್ಯನೂ ಒಪ್ಪಲ್ಲ. ಒಂದು ಹೇಳ್ತೀನಿ, ಸರ್ಕಾರಕ್ಕೆ ಮಾನವೀಯತೆ ಅನ್ನೋದಿದ್ರೆ, ನಿಮಗೆ ಒಳ್ಳೇದು ಅನ್ನೋದಿದ್ರೆ ಖಂಡಿತವಲ್ವೇ ಇಷ್ಟು ಕೋಟಿ ಅಂತ ಫಿಕ್ಸ್ ಮಾಡಿ ನಿಮ್ಮ ಬಾಯಿಗೆ ಹಾಕ್ಬೇಕು. ಬಾಲಕೃಷ್ಣ ಎದೆ ಮಕ್ಕಳು ಬಾಯಿ ಸುರಿಬೇಕು, ನಾವು ಸುರಿತೀವಿ. ಇದೇ ಹಾಡು ಮಾತು. ಜಾನಕಿರಮ್ಮಯ್ಯನವ್ರೆ, ನನ್ನ ಜೀವನದಲ್ಲಿ ನನ್ನ ಸಣ್ಣ ಆಸೆ, ನಾ ಸತ್ತ ಮೇಲೆ 4 ದಿನ ಜ್ಞಾಪನಿಸ್ಕೊಂಡ್ರೆ ನನ್ನ ಜೀವನ ಸಾರ್ಥಕ ಆಯ್ತು ಅಂತೀನಿ. ಮೈ ಡೆತ್ ಇಸ್ ಟು ಗಿವ್ ನೈಸ್. ಈ ರೀತಿ ಆಸೆ ಪಡ್ದು ನಾ ತಪ್ಪ ನಾಗವಲ್ಲೇ. ಹೌದಾ ಹೌದಾ